ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 88. ಏನಾಗುತ್ತೆ ಚಿನ್ನ ಎಂದು ಕೇಳುತ್ತಿದ್ದಂತೆಯೇ ಚೇರ್ ಹಿಂದಕ್ಕೆ ಸರಿಸಿ ವಾಶ್ ಬೇಸಿನಿನತ್ತ ಓಡತೊಡಗಿದಳು ಸನಿಹಾ. ಅವಳ ಬದಿಯಲ್ಲಿ ಕುಳಿತಿದ್ದ ಸಿದ್ಧಾಂತ್ ತಕ್ಷಣವೇ ಅವಳ ಸಹಾಯಕ್ಕೆಂದು ಬಂದಿದ್ದ. ಅವನ ಮೈಮೇಲೆಲ್ಲ ತಿಂದದ್ದೆಲ್ಲ ವಾಂತಿ ಮಾಡಿಬಿಟ್ಟಿದ್ದಳು. ಅವಳ ದೃಷ್ಟಿ ಕ್ಯಾಲೆಂಡರ್ ಮೇಲಿದ್ದ ಮುದ್ದಾದ ಮಗುವಿನ ಫೋಟೋದ ಮೇಲಿತ್ತು. ದಿನಗಳು ಉರುಳಿದವು. ಸಿದ್ಧಾಂತ್ಗೆ ಯಾವಾಗಲೂ ಬೆಳಿಗ್ಗೆ ಅವಳನ್ನು ಅಪ್ಪಿ ಹಿಡಿದು ಮಲಗುವ ಬಯಕೆ. ಆದರೆ ಬೆಳಗಿನ ಕೆಲಸ ಮಾಡಿ ಕಾಲೇಜ್ಗೆ ಹೋಗಬೇಕಾಗಿತ್ತಲ್ಲ. ಸನಿಹಾ ಅದಕ್ಕೆ ಆಸ್ಪದ ಕೊಡದೆ ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ಅಡುಗೆ ತಿಂಡಿ ರೆಡಿ ಇಡುತ್ತಿದ್ದಳು. ಅವಳು ಎದ್ದ ಬಳಿಕ ಅವನಿಗೂ ಮಲಗುವ ಉತ್ಸಾಹ ಇರುತ್ತಿರಲಿಲ್ಲ. ಬಳಿಕ ಅವನು ಕೂಡ ಎದ್ದು ಬರುತ್ತಿದ್ದ. ಮಾತ್ರವಲ್ಲ, ಕೆಲಸಗಳಲ್ಲಿ ಅವಳಿಗೆ ಸಹಾಯ ಮಾಡುತ್ತಿದ್ದ. ಸಿದ್ಧಾಂತ್ ಆಫೀಸಿಗೆ ಹೋಗುವ ದಿನ ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಿದ್ದ. ಅದಕ್ಕಾಗಿ ಸನಿಹಾ ಬೆಳಗ್ಗೆ ಬೇಗ ಎದ್ದು ಅಡಿಗೆ ತಿಂಡಿ ಎರಡನ್ನೂ ರೆಡಿ ಮಾಡಿ ಇಡುತ್ತಿದ್ದಳು. ಸನಿಹಾಗೆ ಒಂದೆರಡು ದಿನಗಳಿಂದ ಮೈಯಲ್ಲಿ ಸ್ವಾಸ್ಥ್ಯವಿರಲಿಲ್ಲ. ಬೆಳಗ್ಗೆ ಏಳಲು ಸೋಮಾರಿತನ ಕಾಡುತ್ತಿತ್ತು. ಎಷ್ಟು ನಿದ್ದೆ ಮಾಡಿದರೂ ಇನ್ನೂ ನಿದ್ದೆ ಮಾಡಬೇಕೆಂಬ ಬಯಕೆ. ಮೈ ಏಕೋ ಭಾರವಾದಂತಹ ಅನುಭವ. ಊಟ ತಿಂಡಿ ಏನೂ ಬೇಕೆನಿಸುತ್ತಿರಲಿಲ್ಲ. ಹಿಂದಿನ ದಿನ ಹೇಗೋ ಬಲವಂತ ಮಾಡಿ ಎದ್ದು ನಿತ್ಯದ ಕೆಲಸಗಳನ್ನು ಮಾಡಿ ಮುಗಿಸಿದ್ದಳು. ಆದರೆ ಇಂದು ಅವಳಿಗೆ ಏಳಲೇ ಸಾಧ್ಯವಾಗುತ್ತಿಲ್ಲ. ಅಲಾರಾಂ ಹೊಡೆದುಕೊಂಡಿತು. ಅದನ್ನು ಅಲ್ಲಿಗೆ ಆಫ್ ಮಾಡಿ ಬೆಚ್ಚಗೆ ಹೊದೆದು ಮಲಗಿ ನಿದ್ರಿಸುತ್ತಿದ್ದಳು ಸನಿಹಾ. ಯಾವಾಗಲೂ ತನಗಿಂತ ಮುಂಚೆ ಏಳುತ್ತಿದ್ದ ಪತ್ನಿ ಇಂದು ಬೆಚ್ಚಗೆ ಹೊದೆದು ಮಲಗಿದ್ದು ಕಂಡು ಸಿದ್ಧಾಂತ್ಗೆ ಆಶ್ಚರ್ಯವಾಗಿ ಬಿಟ್ಟಿತು. ಪಾಪ, ರಾತ್ರಿ ನಾನು ಕೊಡೋ ಕಾಟಕ್ಕೆ ನಿದ್ದೆ ಮಾಡಿದ್ದು ಲೇಟಾಗಿರಬೇಕು. ಇನ್ಮುಂದೆ ಹುಡುಗಿಗೆ ಅಷ್ಟು ಹಿಂಸೆ ಕೊಡಬಾರದು ಎಂದು ಮನದಲ್ಲಿ ಅಂದುಕೊಂಡು ಅವಳನ್ನು ಎಚ್ಚರಿಸುವ ಮನಸ್ಸಾಗದೆ ಹಾಗೆ ಎದ್ದು ಹೋಗಿದ್ದ ಸಿದ್ಧಾಂತ್. ಅವನೇ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ತಯಾರಿಸಿದ್ದ. ಬಳಿಕ ಅನ್ನ ಮತ್ತು ಹುಳಿ ತಯಾರಿಸಿದ್ದ. ಆಗಲೂ ಸನಿಹಾ ಎದ್ದು ಬಂದಿರಲಿಲ್ಲ. ಇವತ್ತ್ಯಾಕೆ ಈ ಹುಡುಗಿ ಇನ್ನೂ ಎದ್ದು ಬಂದಿಲ್ಲ? ಏನಾಗಿದೆ? ಆರೋಗ್ಯವಾಗಿದ್ದಾಳಾ? ಅವನಿಗೆ ಆತಂಕವಾಗಿತ್ತು. ಅವನು ನಿಧಾನವಾಗಿ ಬೆಡ್ರೂಮಿಗೆ ಬಂದು ನೋಡಲು ಅವಳಿನ್ನೂ ಒಳ್ಳೆಯ ನಿದ್ದೆಯಲ್ಲಿದ್ದಳು. ನಿಧಾನವಾಗಿ ಅವಳ ಹಣೆಯ ಮೇಲೆ ತನ್ನ ಕೈಯಿಟ್ಟು ನೋಡಿದ. ಇಲ್ಲ, ಮೈ ಬೆಚ್ಚಗಿಲ್ಲ. ಅವನ ಹಿತವಾದ ಸ್ಪರ್ಶಕ್ಕೆ ಅವಳು ಕಣ್ಣು ತೆರೆದಿದ್ದಳು. ಸಾರಿ ಸಾನು, ನಾನು ನಿನ್ನ ಎಬ್ಬಿಸಿದ ಹಾಗಾಯಿತು. ಆದರೆ ಏನು ಮಾಡಲಿ, ಎಷ್ಟೊತ್ತಾದರೂ ನೀನು ಎದ್ದು ಬಂದಿರಲಿಲ್ವಲ್ಲ. ಜ್ವರ ಏನಾದರೂ ಬರ್ತಾ ಇದೆಯಾ ಅಂತ ಆತಂಕದಿಂದ ನೋಡಿದೆ. ಅವನು ವಿವರಿಸಿದ. ಅದ್ಯಾಕೋ ಗೊತ್ತಿಲ್ಲ ಸಿದ್ಧಾಂತ್, ಈಗ 4 ದಿನಗಳಿಂದ ನನಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ತುಂಬ ಸುಸ್ತು, ಆಯಾಸ ಆಗುತ್ತೆ. ಎಷ್ಟು ನಿದ್ದೆ ಮಾಡಿದರೂ ಇನ್ನೂ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ಹೌದಾ ಚಿನ್ನ? ಹಾಗಾದರೆ ಮೊದಲೇ ಹೇಳೋದಲ್ವಾ? ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋಣ. ನಾನಿವತ್ತು ಆಫೀಸ್ಗೆ ಹೋಗಲ್ಲ. ಡಾಕ್ಟರ್ ಹತ್ರ ಬೆಳಗ್ಗೆ 10 ಗಂಟೆ ಮೇಲೆ ಹೋದರೆ ಸಾಕು. ನೀನಿನ್ನೂ ಸ್ವಲ್ಪ ಹೊತ್ತು ಮಲಗು. ತಿಂಡಿ ರೆಡಿಯಾಗಿದೆ. ಊಟ ತಿಂಡಿ ಸರಿಯಾಗಿ ತೆಗೆದುಕೊಳ್ಳದ್ದರಿಂದ ಅವಳ ಕಣ್ಣಿನ ಸುತ್ತ ಕರಿಯ ಗೆರೆಗಳು ಮೂಡಿದ್ದವು. ಅವನು ಹಾಗೆ ಹೇಳಿದರೂ ಅವಳು ನಿಧಾನವಾಗಿ ಎದ್ದು ಸ್ನಾನ ಪೂಜೆ ಮಾಡಿ ಮುಗಿಸಿದಳು. ಕಾಫಿ ಕುಡಿತೀಯಾ ಚಿನ್ನ? ರೆಡಿ ಮಾಡಿ ಕೊಡ್ತೀನಿ ಕೇಳಿದ. ಬೇಡ ಸಿದ್ಧಾಂತ್, ನನಗೆ ಯಾಕೋ ಇವತ್ತು ಕಾಫಿ ಬೇಡ ಅಂತ ಅನ್ನಿಸ್ತಾ ಇದೆ. ಪಿತ್ತ ಆಗಿದೆ ಏನೋ, ತಲೆ ಒಂಥರ ಸುತ್ತಿ ಬಂದಂಗೆ ಆಗ್ತಾ ಇದೆ. ತಿಂಡಿನೇ ತಿಂತೀನಿ. ತಿಂಡಿ ತಿನ್ನಲು ಬಂದು ಕುಳಿತಳು ಸನಿಹಾ. ಉಪ್ಪಿಟ್ಟಿನ ವಾಸನೆ ಕೇಳುತ್ತಲೇ ಅವಳಿಗೆ ವಾಕರಿಕೆ ಬಂದು ಬಿಟ್ಟಿತು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಉಪ್ಪಿಟ್ಟು ತಿನ್ನತೊಡಗಿದ್ದಳು. 4 ಸ್ಪೂನು ತಿಂದಿದ್ದಳೇನೋ. ಅವಳಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೊಟ್ಟೆಯಲ್ಲಿ ವಿಚಿತ್ರವಾದ ಸಂಕಟ. ಅವಳು ಮಾಮೂಲಿಯಾಗಿಲ್ಲ ಎಂದು ಅರಿವಾಗಿತ್ತು ಸಿದ್ಧಾಂತ್ಗೆ. ಅವನು ಏನಾಗುತ್ತೆ ಚಿನ್ನ ಎಂದು ಕೇಳುತ್ತಿದ್ದಂತೆಯೇ ಚೇರ್ ಹಿಂದಕ್ಕೆ ಸರಿಸಿ ವಾಶ್ ಬೇಸಿನ್ನತ್ತ ಓಡ ಹೊರಟಳು ಸನಿಹಾ. ಅವಳ ಬಲಬದಿಯಲ್ಲಿ ಕುಳಿತಿದ್ದ ಸಿದ್ಧಾಂತ್ ತಕ್ಷಣವೇ ಅವಳ ಸಹಾಯಕ್ಕೆಂದು ಬಂದಿದ್ದ. ಅವನ ಮೈಮೇಲೆಲ್ಲ ತಿಂದಿದ್ದೆಲ್ಲವನ್ನು ವಾಂತಿ ಮಾಡಿಬಿಟ್ಟಿದ್ದಳು. ತುಂಬ ಸುಸ್ತಾಗಿ ಬಿಟ್ಟಳು. ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯಿಂದಾಗಿ ಕಣ್ಣೀರು ಉಕ್ಕಿ ಬಂದಿತ್ತು. ಸಾರಿ ಸಿದ್ಧಾಂತ್, ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಎಂದು ಹೇಳಿದಾಗ, ನೀನು ಬಾಯಿ ತೊಳ್ಕೊ. ನನ್ನ ಮೇಲೆ ಬಿದ್ದಿರುವುದನ್ನು ನಾನೇ ಕ್ಲೀನ್ ಮಾಡ್ಕೋತೀನಿ. ಮೊದಲು ನೀನು ಮಲಗಿ ರೆಸ್ಟ್ ತಗೋ. ನಿಂಗೆ ಕುಡಿಯೋಕೆ ಲಿಂಬೆಹಣ್ಣಿನ ಪಾನಕ ಮಾಡಿಕೊಡ್ತೀನಿ ಎಂದು ಹೇಳಿದ ಸಿದ್ಧಾಂತ್. ಅವಳು ಮಲಗಿದಲ್ಲಿಗೆ ಪಾನಕ ಮಾಡಿ ತಂದಿದ್ದ. ಆ ಪಾನಕ ಕುಡಿದ ಬಳಿಕ ಅವಳಿಗೆ ಹೊಟ್ಟೆ ಸಂಕಟ ಸ್ವಲ್ಪ ಕಡಿಮೆಯಾದಂತೆನಿಸಿತು. ಅವಳು ಕ್ಯಾಲೆಂಡರ್ನತ್ತ ದೃಷ್ಟಿ ನೆಟ್ಟಳು. ಅಲ್ಲಿ ಮುದ್ದಾದ ಮಗುವಿನ ಚಿತ್ರವಿತ್ತು. ಮನಸ್ಸಿಗೆ ಏನೋ ಹೊಳೆದಂತಾಗಿ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಸನಿಹಾಗೆ. ಸಿದ್ಧಾಂತ್ ಅವಳ ಪಕ್ಕದಲ್ಲಿ ಕೂತು ಅವಳ ತಲೆ ನೇವರಿಸತೊಡಗಿದ. ಈಗ ಹೇಗಿದ್ದೀಯಾ ಸಾನು? ಸ್ವಲ್ಪ ಕಡಿಮೆ ಆಯ್ತಾ? ಅವಳನ್ನು ವಿಚಾರಿಸಿಕೊಂಡ. ಹೊಟ್ಟೆಯಲ್ಲಿ ಏನೋ ವಿಚಿತ್ರವಾಗಿ ಸಂಕಟ ಆಗ್ತಾ ಇತ್ತು. ಪಾನಕ ಕುಡಿದ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆದರೆ ಏಳೋಕೆ ಮನಸ್ಸಿಲ್ಲ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಕ್ಕೊಳ್ಳಲ್ಲ? ಅವನನ್ನು ಕೇಳಿದಳು. ಅವಳು ಮಾತಾಡುವಾಗ ಅವನ ಮುಖದತ್ತ ದೃಷ್ಟಿ ಬೀರದೆ ನೆಲ ನೋಡುತ್ತಿದ್ದಳು. ಓ, ಧಾರಾಳವಾಗಿ ಮಲ್ಕೋ ಸಾನು. ನೀನು ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀಯಾ ಅಂತ ಅನ್ನಿಸ್ತಾ ಇದೆ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ಸಿದ್ಧಾಂತ್. ನೀನೀಗ ನಾಚಿಕೊಳ್ಳೋದು ನೋಡಿದರೆ ನನಗೇನೋ ನಿನ್ನ ಆಸೆ ನೆರವೇರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು ಸಾನು, ಸಿಹಿ ಸುದ್ದಿನಾ? ಅವನು ಆಸೆ ತುಂಬಿದ ಕಂಗಳಿಂದ ಅವಳನ್ನೇ ನೋಡುತ್ತಾ ಕೇಳಿದ್ದ. ಐ ಥಿಂಕ್ ಸೋ.
ನಂಗೂ ಹಾಗೆ ಅನ್ನಿಸ್ತಾ ಇದೆ. ನಾಚಿಕೊಂಡು ತಗ್ಗಿದ ದನಿಯಲ್ಲಿ ಉಸಿರಿದಳು ಸನಿಹಾ. ಸಿದ್ಧಾಂತ್, ಇವತ್ತು ನೀನು ಎಲ್ಲೂ ಹೋಗಬೇಡ, ನನ್ನ ಹತ್ರನೇ ಕೂತ್ಕೋ ಎಂದು ಹೇಳುವ ಮನಸ್ಸಾದರೂ ಹಾಗೆ ಹೇಳದೆ ಬಲವಂತವಾಗಿ ತಡೆ ಹಿಡಿದಳು ಸನಿಹಾ. ಅವಳನ್ನಪ್ಪಿ ಮುತ್ತಿನ ಮಳೆಗರೆದು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದ ಸಿದ್ಧಾಂತ್, ಆಯಿತು, ಆಮೇಲೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ. ವೈದ್ಯರು ಕನ್ಫರ್ಮ್ ಮಾಡಿದ ಬಳಿಕ ಸಾನು, ಗುಡ್ ನ್ಯೂಸ್ ಅನ್ನ ನಿಮ್ಮಮ್ಮಂಗೆ ಹೇಳಲ್ವಾ ಎಂದು ಅವಳನ್ನು ಪ್ರಶ್ನಿಸಿದ್ದ. ನನಗೆ ನಾಚಿಕೆ ಆಗುತ್ತೆ, ನೀನೇ ವಿಷಯ ತಿಳಿಸು. ಸಿದ್ಧಾಂತ್ ಕರೆ ಮಾಡಿ ಸುಲೋಚನಾ ಅವರಿಗೆ ವಿಷಯ ತಿಳಿಸುತ್ತಿದ್ದಂತೆ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಮತ್ತೆ 1 ಗಂಟೆಯಲ್ಲಿ ಮಗಳನ್ನು ನೋಡಲೆಂದು ದೊಡ್ಡ ಮಗಳ ಜೊತೆ ಸನಿಹಾ ಮನೆಗೆ ಬಂದಿದ್ದರು. ಮನೆಯಲ್ಲಿ ಮತ್ತೆ ಸಂತಸದ ವಾತಾವರಣ ತುಂಬಿ ತುಳುಕುತ್ತಿತ್ತು. ಸುಲೋಚನಾ ಅವರಿಗೆ ಮಗಳನ್ನು ಎಷ್ಟು ಮುತುವರ್ಜಿಯಿಂದ ನೋಡಿದರೂ ಕಮ್ಮಿ ಎನಿಸುತ್ತಿತ್ತು. ಅವಳು ಇಷ್ಟಪಟ್ಟಿದ್ದೆಲ್ಲ ತಾವೇ ತಮ್ಮ ಕೈಯಾರೆ ಮಾಡಿ ಅವಳು ತಿನ್ನುವವರೆಗೂ ಬಿಡುತ್ತಿರಲಿಲ್ಲ. ಅವಳು ತಿನ್ನುವುದನ್ನು ಕಂಡು ಆನಂದ ಪಡುತ್ತಿದ್ದರು. ಆದರೆ ತಿಂದಿದ್ದು ಹೆಚ್ಚು ಹೊತ್ತು ದಕ್ಕುತ್ತಿರಲಿಲ್ಲ ಸನಿಹಾಗೆ. ತಿಂದಿದ್ದೆಲ್ಲ ವಾಂತಿಯಾಗಿ ಬಿಡುತ್ತಿತ್ತು. ಅವಳು ಸುಸ್ತಾಗಿ ಬಿಡುತ್ತಿದ್ದಳು. ತಿಂದಷ್ಟು ಸಲವೂ ವಾಂತಿಯಾದಾಗ ಅವಳಿಗೆ ಹಿಂಸೆ ಎನಿಸಿ ತಿನ್ನುವುದನ್ನು ಕಡಿಮೆ ಮಾಡತೊಡಗಿದ್ದಳು ಸನಿಹಾ. ಸುಲೋಚನಾ ಅವರಿಗೂ ಮಗಳನ್ನು ನೋಡಿಕೊಳ್ಳಲೆಂದು ಈಗ ಚಿಕ್ಕ ಮಗಳ ಮನೆಯಲ್ಲೇ ಉಳಿದುಕೊಂಡಿದ್ದರು. ಇದರಿಂದಾಗಿ ಸಿದ್ಧಾಂತ್ಗೂ ತುಂಬ ಸಹಾಯವಾಗುತ್ತಿತ್ತು. ಅತ್ತೆ ಬಳಿ ಪತ್ನಿಯನ್ನು ಬಿಟ್ಟು ಅವನು ಆರಾಮವಾಗಿ ತನ್ನ ಕೆಲಸಗಳನ್ನು ಮಾಡಲು ಹೋಗಬಹುದಾಗಿತ್ತು. ಕಾಶ್ಮೀರದಿಂದ ಬರುವಾಗ ಮೈಕೈ ತುಂಬಿಕೊಂಡಿದ್ದ ಸನಿಹಾ ಈಗ ಭಯಕ್ಕೆ ಸಂಕಟದಿಂದಾಗಿ ತೀರಾ ಸಣ್ಣಗಾಗಿ ಬಿಟ್ಟಿದ್ದಳು. ಅವಳ ಮುಖ ಬೆಳ್ಳಗೆ ಬಿಡಿಚಿಕೊಂಡಿತ್ತು. ಪತ್ನಿಯನ್ನು ಹೀಗೆ ಬಿಟ್ಟರೆ ಅವಳ ಆರೋಗ್ಯದ ಗತಿಯೇನು? ಸಿದ್ಧಾಂತ್ ಆ ಬಗ್ಗೆ ಯೋಚಿಸುತ್ತಿದ್ದ. ಸಾನು, ತುಂಬ ಬಡವಾಗಿ ಬಿಟ್ಟಿದೀಯಾ, ನಿನ್ನ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ನಿನ್ನ ಹೀಗೆ ಬಿಟ್ಟರೆ ನಾನು ನಿನ್ನನ್ನು ಕಳ್ಕೋಬೇಕಾಗುತ್ತೆ. ಆವತ್ತು ನಿಮ್ಮಕ್ಕನ್ನ ನೋಡಿದಾಗ ನನಗೆ ತುಂಬ ಭಯ ಆಗಿತ್ತು. ಆಗ ನೀನು ನನ್ನ ಹತ್ರ ಏನು ಹೇಳಿದೆ? ಈಗ ನೋಡಿದರೆ ನಿಂಗೂ ನಿಮ್ಮಕ್ಕನ ಹಾಗೆ ಆಯಿತು. ತುಂಬ ವೀಕ್ನೆಸ್ ಆಗ್ತಾ ಇದೆ. ನೀನೇನು ಹೇಳಿದ್ರು ನಾನು ಕೇಳಲ್ಲ. ನಾಳೆ 11:30 ಗಂಟೆಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೀನಿ, ನಾವಿಬ್ಬರೂ ಹೋಗಿ ಬರೋಣ ಎಂದು ಹೇಳಿದಾಗ ಸನಿಹಾ ಹೌಹಾರಿ ಬಿಟ್ಟಿದ್ದಳು. ಹಿಂದಿನ ವಾರ 2ನೇ ತಿಂಗಳಿನ ಮಂತ್ಲಿ ಚೆಕಪ್ಗೆ ಹೋಗಿ ಬಂದಾಗಿತ್ತು. ಈಗ ಮತ್ತೆ ವೈದ್ಯರ ಬಳಿ ಹೋಗುವುದೆಂದರೆ ಸಿದ್ಧಾಂತ್ನ ಉದ್ದೇಶವಾದರೂ ಏನು? ಅಕ್ಕನ ಮಗಳಿಗೆ ಜ್ವರ ಬಂದಿದ್ದರಿಂದ ಮೊಮ್ಮಗಳನ್ನು ಒಮ್ಮೆ ನೋಡಿ ಬರಲೆಂದು ಸುಲೋಚನಾ ಅವರು ಸಾರಿಕಾಳ ಮನೆಗೆ ಹೋಗಿದ್ದರು. ತಾಯಿಯ ಬಳಿಯಾದರೂ ಹೇಳಿಕೊಳ್ಳೋಣವೆಂದರೆ ತಾಯಿಯು ಬಳಿಯಲ್ಲಿ ಇರಲಿಲ್ಲ. ಸಿದ್ಧಾಂತ್, ನಾನೆಲ್ಲೂ ಬರಲ್ಲ, ಯಾವ ಕಾರಣಕ್ಕೂ ನೀನು ನನ್ನ ಬಲವಂತ ಮಾಡಬೇಡ. ಅಷ್ಟು ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಸಿದ್ಧಾಂತ್ಗೆ ಅವಳ ನೋವು ಅರ್ಥವಾಗದೆ ಅವನು ಅವಳ ಕಣ್ಣುಗಳ ಮೇಲೆ ತನ್ನ ತುಟಿ ಒತ್ತುತ್ತಾ ಹೇಳಿದ್ದ, ಇಂಥ ವಿಷಯಕ್ಕೆಲ್ಲ ಹಠ ಮಾಡಬಾರ್ದು ಚಿನ್ನ. ಹೆಚ್ಚು ಅಂದರೆ 1 ದಿನ ಹಾಸ್ಪಿಟಲ್ನಲ್ಲಿ ಇರಬೇಕಾಗಬಹುದು. ನನ್ನ ಫ್ರೆಂಡ್ನ ಅಕ್ಕನೇ ಅಲ್ವಾ ಡಾಕ್ಟರ್, ಅವರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನೀನೇನು ಗಾಬರಿಯಾಗೋದು ಬೇಡ, ಭಯಪಡುವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿ ಅವಳ ಕೆನ್ನೆ ಮೇಲೆ ಮೃದುವಾಗಿ ತಟ್ಟಿದ ಸಿದ್ಧಾಂತ್. ಅವನು ಅವಳನ್ನು ಅನುನಯಿಸಿ ಸಾಂತ್ವನಿಸಲು ನೋಡುತ್ತಿದ್ದ. ಆದರೆ ಅವನ ಸಾಂತ್ವನಕ್ಕೆ ಅವಳ ಅಳು ಕಡಿಮೆಯಾಗುವ ಬದಲು ಹೆಚ್ಚಾಯಿತು. ನಾನೆಲ್ಲೂ ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ನನ್ನ ನೋವು ನಿಂಗ್ಯಾಕೆ ಅರ್ಥ ಆಗ್ತಾ ಇಲ್ಲ? ಅಳುವಿನ ಮಧ್ಯೆ ಅವಳ ಸ್ವರ ತೂರಿ ಬಂದಿತ್ತು. ಅದಲ್ಲಿ ನೋವು ಪಡುವಂಥದ್ದೇನೂ ಇಲ್ಲ. ನಾನು ಅಪಾಯಿಂಟ್ಮೆಂಟ್ ತಗೊಂಡಾಯ್ತು. ನೀನು ಬೇಡ ಅಂತ ಹೇಳಬೇಡ. ನೀನೀಗ ಬರಲ್ಲ ಅಂದರೂ ನಿನ್ನ ಬಿಡುವವರು ಯಾರು? ನಾನು ಹೊತ್ಕೊಂಡಾದರೂ ಹೋಗ್ತೀನಿ. ಯಾವ ಕಾರಣಕ್ಕೂ ಅವನವಳನ್ನಿಂದು ಬಿಡುತ್ತಿಲ್ಲ. ಹಠ ಹಿಡಿದು ಬಿಟ್ಟಿದ್ದ. ಅವನಿಗೆ ಅವಳ ಆರೋಗ್ಯವೇ ಮುಖ್ಯವಾಗಿತ್ತು. ಅವನು ಎಷ್ಟು ಬಲವಂತ ಮಾಡಿದರೂ ಅವಳು ಹೊರಡುವ ಸೂಚನೆ ಕಾಣದಿದ್ದಾಗ, ನೀನು ಡ್ರೆಸ್ ಚೇಂಜ್ ಮಾಡದೇ ಇದ್ದರೆ ಪರವಾಗಿಲ್ಲ, ನಾನು ಹೀಗೆ ನಿನ್ನನ್ನು ಎತ್ಕೊಂಡು ಹೋಗ್ತೀನಿ ಎಂದು ಹೇಳಿದಾಗ ಒಲ್ಲದ ಮನಸ್ಸಿನಿಂದಲೇ, ಸಿದ್ಧಾಂತ್, ನೀನು ಯಾವಾಗ ನನ್ನ ಮಾತು ಕೇಳ್ತೀಯಾ? ಯಾವಾಗಲೂ ನಿಂಗೆ ನೀನು ಹೇಳಿದ್ದೇ ಆಗಬೇಕು, ನಿಂಗೆ ನಿಂದೇ ಹಠ ಎಂದು ಹೇಳುತ್ತಾ ಬಟ್ಟೆ ಬದಲಾಯಿಸಲು ಹೊರಟಿದ್ದಳು ಸನಿಹಾ ತನ್ನ ಒಡಲ ಮೇಲೆ ಕೈಯಾಡಿಸುತ್ತಾ. ಪಾಪು, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಕಂದ. ನಿಮ್ಮ ತಂದೆ ಎಷ್ಟು ಹೇಳಿದ್ರು ನನ್ನ ಮಾತು ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀನು ಭಯ ಪಟ್ಕೋಬೇಡ ಕಂದ. ಯಾವ ವೈದ್ಯರು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ನಿಂಗೆ ತೊಂದರೆ ಕೊಡೋಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ನಿನ್ನ ಉಳಿಸ್ಕೊಳ್ತೀನಿ. ಯಾವ ಕಾರಣಕ್ಕೂ ನಾನು ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ. ಒಂದಲ್ಲ ಒಂದು ದಿನ ನಿಮ್ಮಪ್ಪ ಕೂಡ ನಿನ್ನ ಇಷ್ಟಪಡುವ ದಿನ ಬಂದೇ ಬರುತ್ತೆ. ಆ ದಿನಕ್ಕಾಗಿ ನಾವಿಬ್ಬರೂ ಕಾಯೋಣ ಎಂದು ಪ್ರೀತಿಯಿಂದ ತನ್ನ ಒಡಲು ಸವರುತ್ತಾ ಹೇಳಿದ್ದಳು ಸನಿಹಾ. ಇಂದು ಕಣ್ಣೀರು ತುಂಬಿ ಮಗುವಿನ ಬಳಿ ಹೇಳುತ್ತಾ ಬಟ್ಟೆ ಬದಲಾಯಿಸಿಕೊಂಡು ಹೊರಟಿದ್ದಳು. ಯಾವ ಕಾರಣಕ್ಕೂ ಮಗುವನ್ನು ಕಳೆದುಕೊಳ್ಳುವ ಮನಸ್ಸಿರಲಿಲ್ಲ ಸನಿಹಾಗೆ. ಇಂದು ಮಾತ್ರ ಅವಳಿಗೆ ಸಿದ್ಧಾಂತ್ನ ಮೇಲೆ ಇನ್ನಿಲ್ಲದಷ್ಟು ಕೋಪ ಬಂದು ಬಿಟ್ಟಿತ್ತು. ಆದರೆ ಏನು ಮಾಡುವುದು? ಹೇಳಿ ಪ್ರಯೋಜನವಿಲ್ಲ. ಅವನು ವೈದ್ಯರ ಬಳಿ ಹೋಗಿಯೇ ಸಿದ್ಧ ಎಂದು ಹಠ ಹಿಡಿಯುತ್ತಿದ್ದಾನೆ. ವೈದ್ಯರ ಬಳಿ ತಲುಪುತ್ತಲೇ ಅವಳ ಎದೆ ಬಡಿತ ಒಮ್ಮೆಲೇ ಹೆಚ್ಚಾಗಿ ಬಿಟ್ಟಿತ್ತು.
ವೈದ್ಯರ ಬಳಿ ಪರ್ಸನಲ್ ಆಗಿ ಮಾತಾಡಬೇಕೆಂದುಕೊಂಡರೆ ಸಿದ್ಧಾಂತ್ ಕೂಡ ಅವಳ ಜೊತೆ ಇದ್ದುದರಿಂದ ಅವಳಿಗೆ ವೈದ್ಯರ ಬಳಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅವಳನ್ನು ಪರೀಕ್ಷಿಸಿದ ವೈದ್ಯರು, ಸಿದ್ಧಾಂತ್, ನೀವು ಹೇಳಿರೋದು ಸರಿ, ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಇವತ್ತು ಅವರನ್ನು ಅಡ್ಮಿಟ್ ಮಾಡಲೇಬೇಕು. ಈಗಲೇ ಡ್ರಿಪ್ ಹಾಕೋಕೆ ಹೇಳ್ತೀನಿ ಎಂದು ಹೇಳಿದಾಗ ಸನಿಹಾಗೆ ತುಂಬ ಆಶ್ಚರ್ಯವಾಗಿ ಬಿಟ್ಟಿತ್ತು. ವೈದ್ಯರ ಮಾತು ಕೇಳುತ್ತಲೇ ಸನಿಹಾ ಸಿದ್ಧಾಂತ್ ಮುಖ ನೋಡಿದಳು. ಅಲ್ಲಿಂದ ಹೊರಬರುತ್ತಿದ್ದಂತೆ, ಸಿದ್ಧಾಂತ್, ನೀನು ನನಗೆ ಎಷ್ಟು ಗಾಬರಿ ಹುಟ್ಟಿಸಿಬಿಟ್ಟೆ ಗೊತ್ತಾ ನಿಂಗೆ? ನೀನು MTP ಮಾಡಿಸೋಕೆ ನನ್ನ ಕರ್ಕೊಂಡು ಹೋಗಿದ್ದು ಅಂತ ಅಂದ್ಕೊಂಡಿದ್ದೆ. IV ಹಾಕ್ಸೋಕೆ ಅಂತ ಮೊದಲೇ ಹೇಳಬಾರ್ದಾಗಿತ್ತಾ ನಿಂಗೆ? ಇಷ್ಟು ಹೊತ್ತು ನಾನು ಅದೆಷ್ಟು ಆತಂಕಗೊಂಡಿದ್ದೆ. ನಾನೀಗ ಗರ್ಭಿಣಿ. ಈ ಪರಿಸ್ಥಿತಿಯಲ್ಲಿ ನಾನು ಆತಂಕಗೊಳ್ಳುವುದು ಒಳ್ಳೆಯದಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಅವನನ್ನು ಗದರಿಸಿದಳು. ಅಷ್ಟೊತ್ತಿಂದ ನೀನು ಟೆನ್ಷನ್ ಮಾಡ್ಕೊಂಡಿದ್ದೀಯಾ? ನಿನ್ನ ಟೆನ್ಷನ್ಗೆ ಇದು ಕಾರಣ ಅಂತ ನನ್ನ ಹತ್ರ ಹೇಳಬಾರ್ದಿತ್ತಾ? ನಾನು ಆಗಲೇ ಯಾವ ವಿಚಾರಕ್ಕೆ ನಿನ್ನ ಕರ್ಕೊಂಡು ಬರ್ತಾ ಇರೋದು ಅಂತ ಹೇಳ್ತಾ ಇದ್ದೆ. ಅಬಾರ್ಷನ್ ಮಾಡಿಸೋಕೆ ನಿನ್ನ ಕರ್ಕೊಂಡು ಬರ್ತಾ ಇರೋದು ಅಂತ ನಿನ್ನ ಹತ್ರ ಹೇಳಿರ್ಲಿಲ್ವಲ್ಲ ಚಿನ್ನ. ನೀನು ಹಾಸ್ಪಿಟಲ್ಗೆ ಬರೋಕೆ ಹೆದರ್ತಾ ಇದ್ದೀಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ನನ್ನ ಮಗು. ನನಗೂ ಮಕ್ಕಳು ಅಂದರೆ ತುಂಬ ಇಷ್ಟ. ನನಗೂ ಅಪ್ಪ ಆಗಬೇಕು, ನನ್ನ ಹೆಂಡತಿ ಮಗು ಜೊತೆ ಸುಖವಾಗಿ ಇರಬೇಕು ಅಂತ ತುಂಬ ಆಸೆ ಇದೆ. ನನ್ನ ಮಗುನ ನಾನೇ ಕೊಲ್ಲಿಸ್ತೀನಾ? ನೀನು ಕನಸಲ್ಲೂ ಆ ರೀತಿ ಯೋಚನೆ ಮಾಡೋಕೆ ಹೋಗಬೇಡ. ಅಷ್ಟು ಕಟುಕ ನಾನಲ್ಲ ಸಾನು ಎಂದು ಹೇಳುವಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.